ದರ್ಶನ್ ಕೊಲೆ ಕೇಸ್ನ ಮತ್ತೊಂದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಕೊಂದು ಮುಗಿಸಿದ್ರು. ಕೊಲೆ ದಿನ ದರ್ಶನ್ ಎದುರಾಗಿದ್ರಂತೆ ಆ ಪ್ರಭಾವಿ ನಾಯಕ ಹಾಗೂ ಆಪ್ತ. ಆ ವ್ಯಕ್ತಿ ಬರ್ತಾ ಇದ್ದ ಹಾಗೆ ಅಣ್ಣ ಅಣ್ಣ ಅಂತ ಕೈ ಕುಲುಕಿದ್ರಂತೆ. ಹೇಗಿದ್ದೀರಾ, ನಾನು ಆರಾಮಾಗಿದ್ದೀನಿ ಅಂದಿದ್ರಂತೆ ದರ್ಶನ್. ಹಾಗಾದ್ರೆ ಆ ಪ್ರಭಾವಿ ವ್ಯಕ್ತಿ ಏನ್ ಕತೆ, ಅವ್ರ ಪಾತ್ರ ಏನು, ಏನಾದ್ರೂ ಇದೆಯಾ, ಮತ್ತೆ ಸಿಗೋಣ ಅಂತ ನಗುತ್ತಲೇ ಹೊರಟ್ರಂತೆ ದರ್ಶನ್ ಕೊಲೆ ಕೇಸ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದು. ಹಾಗಾದ್ರೆ ಆ ಪ್ರಭಾವಿ ವ್ಯಕ್ತಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೇನಾದ್ರೂ ಮಾಹಿತಿ ಕೊಡೋ ಕೆಲಸ ಆಗಿತ್ತಾ, ಅವ್ರ ಹತ್ರ ಕೂಡ ಸಹಾಯ ಕೇಳೋ ಕೆಲಸ ಆಗಿತ್ತಾ? ಈ ಪ್ರಶ್ನೆಗಳು ಸಹಜವಾಗಿ ಒಂದೊಂದಾಗೆ ಬೆನ್ನಿಗೆ ಬರ್ತಾವೆ. ಬಿಕಾಸ್ ಇವ್ರು ತುಂಬಾ ಜನಕ್ಕೆ ಕಾಲ್ ಮಾಡಿದ್ರು, ಸಹಾಯಕ್ಕೋಸ್ಕರ ಕೇಳ್ಕೊಂಡಿದ್ರು, ಪ್ರಕರಣದಿಂದ ಹೇಗಾದ್ರೂ ಮಾಡಿ ಆಚೆ ಬರಬೇಕು ಅಂತೆಲ್ಲ ವೆಯ್ಟ್ ಮಾಡ್ತಾ ಇದ್ರು, ಹಾಗೂ ಮಾರ್ಗಗಳನ್ನ ಹುಡುಕ್ತಾ ಇದ್ರು, ಒಳ ಮಾರ್ಗಗಳನ್ನ ಶೋಧಿಸ್ತಾ ಇದ್ರು ಅನ್ನೋ ಬೆನ್ನಲ್ಲೇ ಆ ವ್ಯಕ್ತಿಯ ಬಗ್ಗೆ ಈಗ ಪೊಲೀಸ್ ಇಲಾಖೆಯಲ್ಲೂ ಕೂಡ ಗುಸುಗುಸು ಶುರುವಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಆ ವ್ಯಕ್ತಿ ಈ ಕೃತ್ಯ ಆಗೋಕ್ಕೂ ಮುಂಚೆ ಸಿಕ್ಕಿದ್ದ ಅಥವಾ ಕೃತ್ಯ ನಡೆದ ನಂತರ ಸಿಕ್ಕಿದ್ದ? ಎಷ್ಟು ನಿಮಿಷದ ಕಾನ್ವರ್ಸೇಷನ್ ಅಂತೆ? ಏನಾದರೂ ಆ ವ್ಯಕ್ತಿಗೆ ಈ ಪ್ರಕರಣದ ಬಗ್ಗೆ ಮುಂಚೆ ಮಾಹಿತಿ ಇತ್ತ ಅನ್ನೋದ್ರ ಆಂಗಲ್ನಲ್ಲಿ ಏನೇನು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಅಂತ? ಮಮತಾ, ದರ್ಶನ್ ರೇಣುಕಾಸ್ವಾಮಿ ಏನೇನು ಕೊಲೆ ಆಗ್ತಾರೆ ಈ ಗ್ಯಾಂಗ್ನಿಂದ. ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ಪಟ್ಟಣಗೆರೆಯ ಶೆಡ್ನಿಂದ ನಟ ದರ್ಶನ್ ಹೊರಗಡೆ ಬರ್ತಿರ್ತಾರೆ. ಅವತ್ತು ಅಂದರೆ ಶನಿವಾರ ಸಂಜೆ ಸುಮಾರಿಗೆ ಅವರು ಹೊರಗಡೆ ಬರ್ತಿರ್ತಾರೆ. ಆ ಸಂದರ್ಭದಲ್ಲಿ ಆ ಏರಿಯಾದ ಒಬ್ಬ ನಟ ದರ್ಶನ್ಗೆ ಆಪ್ತರು ಮತ್ತು ಆ ಏರಿಯಾದ ಪ್ರಭಾವಿ ಮುಖಂಡರೊಬ್ಬರು ನಟ ದರ್ಶನ್ಗೆ ಅವತ್ತು ಎದುರಾಗ್ತಾರೆ. ಎದುರಾದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಂದಿನಂತೆ ಯಾವಾಗೂ ಸಿಕ್ಕದಂತೆ ನಟ ದರ್ಶನ್ಗೆ ಸಿಕ್ಕದಂಥ ವೇಳೆಯಲ್ಲಿ ದರ್ಶನ್ ಕೂಡ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಆತನನ್ನು ಅಣ್ಣ ಅಣ್ಣ ಅಂತ ಕರೀತಾರೆ ದರ್ಶನ್. ಅವರನ್ನು ಮಾತಾಡಿಸಿ ಕೈ ಕುಲುಕಿ ನಗ್ನಗ್ತಾನೆ ಎಂದಿನಂತೆ ಮಾತಾಡಿಕೊಂಡು ಒಂದು 10 ನಿಮಿಷಗಳ ಕಾಲ ಮಾತಾಡಿ ನಂತರದಲ್ಲಿ ಅವರು ತನ್ನ ಜೀಪ್ ಹತ್ತಿ ಹೋಗಿರೋದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ನಂತರದಲ್ಲಿ ಪೊಲೀಸರು ಕೂಡ ಆ ವ್ಯಕ್ತಿಯನ್ನು ಪತ್ತೆ ಮಾಡಿ ಆ ಪ್ರಭಾವಿ ಮುಖಂಡ ಏನಿದ್ದಾರೆ ಅವರ ಹೇಳಿಕೆ ಕೂಡ ಪಡ್ಕೊಂಡಿದ್ದಾರೆ. ನಟ ದರ್ಶನ್ ಅವತ್ತು ಎಷ್ಟೊತ್ತಿಗೆ ನಿಮ್ಗೆ ಸಿಕ್ಕಿದ್ರು, ಆ ಸಂದರ್ಭದಲ್ಲಿ ಬೇರೆ ಯಾರೆಲ್ಲ ಆತನ ಜೊತೆಗಿದ್ರು, ಮತ್ತು ನಿಮಗೆ ಈ ಮರ್ಡರ್ ಸಂಬಂಧಪಟ್ಟಾಗ ಏನಾದರೂ ವಿಚಾರ ಗೊತ್ತಾಯ್ತಾ, ನಿಮ್ಗೆ ಯಾವಾಗ ದರ್ಶನ್ ಕೊಲೆ ಆದ ವಿಚಾರ ಗೊತ್ತಾಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಕೂಡ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾನೆ. ಸಾಮಾನ್ಯವಾಗಿ ನಾವು ಈ ಕಡೆ ಬರ್ತಿದ್ದಂಥ ವೇಳೆಯಲ್ಲಿ ಆತ ಎದುರಾದ, ನಮ್ಗೇನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಏನು ಕೈ ಕುಲುಕಿ ನನ್ನ ಹಗ್ ಮಾಡಿ ಹೋದ, ನನಗೆ ಅದರ ಹೊರತುಪಡಿಸಿ ಬೇರೆ ಯಾವುದೇ ವಿಚಾರ ದರ್ಶನ್ ಹೇಳಲಿಲ್ಲ. ಪೊಲೀಸರು ಅರೆಸ್ಟ್ ಮಾಡಿದಂಥ ವೇಳೆಯಲ್ಲೇ ನಮಗೆ ಈ ವಿಚಾರ ಗೊತ್ತಾಗಿದ್ದು ಅಂತೇಳಿ ಆತ ಕೂಡ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಹೇಳಿಕೆಯನ್ನು ಆ ಸಂದರ್ಭದಲ್ಲಿ ದಾಖಲು ಮಾಡಿಕೊಂಡು ಈಗ ಆತನನ್ನು ಕೂಡ ಈಗ ನ್ಯಾಯಾಧೀಶರ ಸಮ್ಮುಖದಲ್ಲಿ 164 ಹೇಳಿಕೆ ಮಾಡಿಕೊಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಆತನ ಹೆಸರು ಕೂಡ ಇಲ್ಲಿವರೆಗೂ ಕೂಡ ಬಹಿರಂಗಪಡಿಸಿಲ್ಲ. ಆದರೆ ಅವತ್ತು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರ ಬಳಿ ಆತ ಹೇಳ್ಕೊಂಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ.